ನಮಸ್ಕಾರ ಸ್ನೇಹಿತರೆ. ಟಾಲಿವುಡ್ನ ಜನಪ್ರಿಯ ಜೋಡಿ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ಈಗ ವಿವಾಹದ ಮೂಲಕ ಒಂದಾಗುತ್ತಿದ್ದಾರೆ ಎಂಬ ಸುದ್ದಿ ಅಧಿಕೃತವಾಗಿ ಹೊರಬಂದಿದೆ. ಹಲವು ವರ್ಷಗಳಿಂದ ಗುಟ್ಟಾಗಿ ಡೇಟಿಂಗ್ ಮಾಡುತ್ತಿದ್ದ ಈ ಜೋಡಿ ಇದೀಗ ಅಭಿಮಾನಿಗಳ ಕನಸನ್ನು ನಿಜಗೊಳಿಸುತ್ತಿದೆ. ಅಭಿಮಾನಿಗಳು ಪ್ರೀತಿಯಿಂದ ಇಟ್ಟ ಹೆಸರು ವಿರೋಶ್. ಅದೇ ಹೆಸರಿನಲ್ಲಿ ದ ವೆಡ್ಡಿಂಗ್ ಆಫ್ ವಿರೋಶ್ ಎಂದು ಸಮಾರಂಭವನ್ನು ಆಯೋಜಿಸುತ್ತಿದ್ದಾರೆ ಎನ್ನಲಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಹ್ಯಾಶ್ಟ್ಯಾಗ್ ಸಿಕ್ಕಾಪಟ್ಟೆ ಟ್ರೆಂಡ್ ಆಗುತ್ತಿದೆ. ಇವರಿಬ್ಬರ ವಯಸ್ಸಿನ ಅಂತರವೂ ಚರ್ಚೆಗೆ ಕಾರಣವಾಗಿದೆ. ವಿಜಯ್ ಮೇ 9, 1989ರಲ್ಲಿ ಜನಿಸಿದ್ದು, ರಶ್ಮಿಕಾ ಏಪ್ರಿಲ್ 5, 1996ರಲ್ಲಿ ಜನಿಸಿದ್ದಾರೆ. ಅಂದರೆ ಇಬ್ಬರ ನಡುವೆ ಸುಮಾರು 7 ವರ್ಷಗಳ ಅಂತರವಿದೆ. ಅಭಿಮಾನಿಗಳು ಈ ಬಗ್ಗೆ ವಿಭಿನ್ನ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ. ವಿಜಯ್ ದೇವರಕೊಂಡ ಶಿಕ್ಷಣ ಮತ್ತು ಸಿನಿ ಪಯಣ. ವಿಜಯ್ ಹೈದರಾಬಾದ್ನಲ್ಲಿ ಶಾಲಾ ಶಿಕ್ಷಣ ಆರಂಭಿಸಿದರು. ನಂತರ ಅನಂತಪುರ ಜಿಲ್ಲೆಯ ಪುಟ್ಟಪರ್ತಿಯ ಪ್ರಸಿದ್ಧ ಸತ್ಯಸಾಯಿ ಶಾಲೆಯಲ್ಲಿ 10ನೇ ತರಗತಿ ಪೂರ್ಣಗೊಳಿಸಿದರು. ಹಾಸ್ಟೆಲ್ ಜೀವನವು ಅವರಲ್ಲಿ ಆತ್ಮವಿಶ್ವಾಸ ಮತ್ತು ಸ್ವಾತಂತ್ರ್ಯವನ್ನು ಬೆಳೆಸಿತು ಎಂದು ಅವರು ಅನೇಕ ಬಾರಿ ಹೇಳಿಕೊಂಡಿದ್ದಾರೆ. ಮಧ್ಯಂತರ ಶಿಕ್ಷಣವನ್ನು ಲಿಟಲ್ ಫ್ಲವರ್ ಜೂನಿಯರ್ ಕಾಲೇಜಿನಲ್ಲಿ ಮುಗಿಸಿ ನಂತರ ಭದ್ರೂಕಾ ಕಾಲೇಜ್ ಆಫ್ ಕಾಮರ್ಸ್ ಅಂಡ್ ಆರ್ಟ್ಸ್ನಲ್ಲಿ ಪದವಿ ಪಡೆದರು. ಕಾಲೇಜು ದಿನಗಳಲ್ಲಿ ರಂಗಭೂಮಿಯ ಮೇಲೆ ಆಸಕ್ತಿ ಬೆಳೆಸಿ ಸೂತ್ರಧಾರ್ ನಾಟಕ ತಂಡ ಸೇರಿಕೊಂಡು ನಟನೆಯ ಕೌಶಲಗಳನ್ನು ಅಭಿವೃದ್ಧಿಪಡಿಸಿದರು. 2011ರಲ್ಲಿ ನುವ್ವಿಲ ಚಿತ್ರದಲ್ಲಿ ಸಣ್ಣ ಪಾತ್ರದಲ್ಲಿ ಕಾಣಿಸಿಕೊಂಡ ಅವರು ಪೆಲ್ಲಿ ಚೂಪುಲು ಮೂಲಕ ಗಮನ ಸೆಳೆದರು. ಆದರೆ ಅವರ ಕರಿಯರ್ ತಿರುವು ಪಡೆದದ್ದು ಅರ್ಜುನ್ ರೆಡ್ಡಿ ಚಿತ್ರದ ಮೂಲಕ. ಆ ಚಿತ್ರ ಅವರನ್ನು ರಾಷ್ಟ್ರಮಟ್ಟದ ಸ್ಟಾರ್ ಆಗಿ ಗುರುತಿಸಿತು. ರಶ್ಮಿಕಾ ಮಂದಣ್ಣ ಶಿಕ್ಷಣದಿಂದ ಸ್ಟಾರ್ಡಮ್ವರೆಗೆ. ರಶ್ಮಿಕಾ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಕೊಡಗಿನ ಕೂರ್ಗ್ ಪಬ್ಲಿಕ್ ಸ್ಕೂಲ್ನಲ್ಲಿ ಆರಂಭಿಸಿ ನಂತರ ಗೊಣಗಿಕೊಪ್ಪದ ಸೇಂಟ್ ಆನ್ಸ್ ಕಾಲೇಜಿನಲ್ಲಿ ಶಾಲಾ ಶಿಕ್ಷಣ ಮುಗಿಸಿದರು. ಉನ್ನತ ವ್ಯಾಸಂಗಕ್ಕಾಗಿ ಬೆಂಗಳೂರಿನ ಎಂಎಸ್ ರಾಮಯ್ಯ ಕಾಲೇಜಿಗೆ ಸೇರಿ ಮನೋವಿಜ್ಞಾನ, ಪತ್ರಿಕೋದ್ಯಮ ಮತ್ತು ಇಂಗ್ಲಿಷ್ ಸಾಹಿತ್ಯದಲ್ಲಿ ಪದವಿ ಪಡೆದರು. ಓದು ಜೊತೆಗೆ ಮಾಡೆಲಿಂಗೂ ಹೆಜ್ಜೆ ಇಟ್ಟ ಅವರು 2014ರಲ್ಲಿ ಕ್ಲೀನ್ ಅಂಡ್ ಕ್ಲಿಯರ್ ಫ್ರೆಶ್ ಫೇಸ್ ಸ್ಪರ್ಧೆಯಲ್ಲಿ ಜಯಗಳಿಸಿದರು. ಅದರ ನಂತರ ಕನ್ನಡದ ಕಿರಿಕ್ ಪಾರ್ಟಿ ಮೂಲಕ ಸಿನಿರಂಗ ಪ್ರವೇಶಿಸಿದರು. ತೆಲುಗಿನಲ್ಲಿ ಚಲೋ ಮತ್ತು ಗೀತಾ ಗೋವಿಂದಂ ಮೂಲಕ ಭಾರೀ ಯಶಸ್ಸು ಕಂಡರು. ಪ್ರೇಮದಿಂದ ವಿವಾಹದವರೆಗೆ. ವಿಜಯ್ ಮತ್ತು ರಶ್ಮಿಕಾ ಮೊದಲ ಬಾರಿ ಗೀತಾ ಗೋವಿಂದಂ ಚಿತ್ರದಲ್ಲಿ ಒಟ್ಟಿಗೆ ನಟಿಸಿದರು. ಅವರ ಕೆಮಿಸ್ಟ್ರಿಗೆ ಪ್ರೇಕ್ಷಕರು ಫಿದಾ ಆಗಿದ್ದರು. ಕೇವಲ 5 ಕೋಟಿ ಬಜೆಟ್ನ ಈ ಸಿನಿಮಾ 132 ಕೋಟಿ ಗಳಿಸಿ ಸೂಪರ್ ಹಿಟ್ ಆಯಿತು. ಅದಾದ ಬಳಿಕ ಡಿಯರ್ ಕಾಮ್ರೇಡ್ ಚಿತ್ರದಲ್ಲಿ ಮತ್ತೆ ಜೋಡಿಯಾಗಿ ಕಾಣಿಸಿಕೊಂಡರು. ಈ ಚಿತ್ರದ ಬಳಿಕ ಇವರಿಬ್ಬರ ಪ್ರೀತಿ ಬಗ್ಗೆ ಗಾಸಿಪ್ ಗಟ್ಟಿಯಾಗಿ ಹರಡಿತು. ಈಗ 3ನೇ ಬಾರಿ ರಣಬಲಿ ಚಿತ್ರದ ಮೂಲಕ ಮತ್ತೆ ಒಂದಾಗುತ್ತಿದ್ದಾರೆ ಎನ್ನಲಾಗುತ್ತಿದೆ. ಒಟ್ಟಾರೆ ವಿಜಯ್ ಮತ್ತು ರಶ್ಮಿಕಾ ಇಬ್ಬರೂ ತಮ್ಮ ವೃತ್ತಿ ಜೀವನದಲ್ಲಿ ಶಿಖರ ತಲುಪುತ್ತಿರುವ ಸಮಯದಲ್ಲೇ ವೈಯಕ್ತಿಕ ಜೀವನದಲ್ಲೂ ಹೊಸ ಅಧ್ಯಾಯ ಆರಂಭಿಸುತ್ತಿದ್ದಾರೆ. ವಿರೋಶ್ ಮದುವೆ ಈಗ ಸಿನಿ ಜಗತ್ತಿನ ಹಾಟ್ ಟಾಪಿಕ್. ನಿಮ್ಮ ಅಭಿಪ್ರಾಯ ಏನು? ಈ ಜೋಡಿ ಪರ್ಫೆಕ್ಟ್ ಮ್ಯಾಚ್ ಅಂತ ನಿಮಗೂ ಅನಿಸುತ್ತದಾ? ಕಮೆಂಟ್ನಲ್ಲಿ ತಿಳಿಸಿ.